ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮಾಜಿ ಸಂಗಾತಿ ಅಥವಾ ನಿಮ್ಮ ಎಕ್ಸ್ ಅಥವಾ ನಿಮ್ಮನ್ನು ಇಷ್ಟಪಡುವ ಜೀವ ನಿಮ್ಮನ್ನು ಕಳೆದುಕೊಂಡಿದ್ದಕ್ಕಾಗಿ ಪರಿತಪಿಸುವಂತೆ ಮಾಡುವ ಕೆಲವು ಸೈಕಲಾಜಿಕಲ್ ಟ್ರಿಕ್ಸಿನ ಬಗ್ಗೆ ತಿಳಿಯೋಣ. ಈ ಟ್ರಿಕ್ಸನ್ನೇನಾದರೂ ನೀವು ಫಾಲೋ ಮಾಡಿದರೆ ನಿಮ್ಮ ಎಕ್ಸ್ ನಿಮ್ಮನ್ನು ಕಳೆದುಕೊಂಡಿದ್ದಕ್ಕಾಗಿ ಪರಿತಪಿಸುವಂತೆ ಮಾಡಲು ಸಹಾಯ ಮಾಡುತ್ತವೆ. ಈಗ ನಿಮ್ಮ ಮಾಜಿ ಸಂಗಾತಿಯು ನಿಮ್ಮನ್ನು ಕಳೆದುಕೊಂಡಿದ್ದಕ್ಕೆ ವಿಷಾದಿಸುವಂತೆ ಕೂಡ ಮಾಡಬಹುದು. ಅವರನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಅಸೂಯೆ ಪಡುವಂತೆ ಮಾಡುವುದರ ಮೂಲಕ ಮಾತ್ರವಲ್ಲ. ಅಂದರೆ ಕೆಲವರು ಹೇಗೆಂದರೆ ತನ್ನ ಸಂಗಾತಿ ಅವಾಯ್ಡ್ ಮಾಡಿದಾಗ ಅಥವಾ ಬೇಡ ಅಂತ ದೂರವಾದಾಗ ಅವರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಥವಾ ನನ್ನ ಬೆಲೆ ಏನಂತ ತೋರಿಸಬೇಕು ಅಥವಾ ನನ್ನನ್ನು ಬಿಟ್ಟು ಹೇಗೆ ಬದುಕುತ್ತೀಯಾ ಅಂತ ತೋರಿಸಬೇಕೆಂದು ಇನ್ನೊಬ್ಬ ಪಾರ್ಟ್ನರನ್ನು ಹುಡುಕಿ ಬಿಟ್ಟು ಹೋದ ಪಾರ್ಟ್ನರಿಗೆ ಅಸೂಯೆ ಪಡುವ ಹಾಗೆ ಮಾಡುತ್ತಾರೆ. ಯಾವಾಗಲೂ ಅವರೊಂದಿಗೆ ತೆಗೆದ ಫೋಟೋವನ್ನು ತನ್ನ ಪಾರ್ಟ್ನರಿಗೆ ಗೊತ್ತಾಗುವ ಹಾಗೆ ಸ್ಟೇಟಸ್ ಹಾಕ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಆದರೆ ಇದನ್ನೆಲ್ಲ ಬಿಟ್ಟು ನಿಮ್ಮ ಜೀವನದಲ್ಲಿ ಕೆಲವು ಆರೋಗ್ಯಕರ ಬದಲಾವಣೆಗಳನ್ನು ಮಾಡುವ ಮೂಲಕವೂ ನೀವು ಮಾಡಬಹುದು. ಅಂದರೆ ನೀವು ಯಾವಾಗಲೂ ನಿಮ್ಮ ಎಕ್ಸ್ ಪಾರ್ಟ್ನರಿಗೆ ಕೊಡುವಂತಹ ಟೈಮನ್ನು ನಿಮ್ಮ ಲೈಫ್ ಗೋಲಿಗೆ ಕೊಡಬಹುದು. ನಿಮ್ಮ ಫ್ಯೂಚರ್ ಬಗ್ಗೆ ಚಿಂತೆ ಮಾಡಲು ಇದು ಒಳ್ಳೆಯ ಅವಕಾಶ ಅಂತ ತಿಳಿದು ಒಳ್ಳೆಯ ಬಿಸ್ನೆಸ್ ಸ್ಕಿಲ್ಲನ್ನು ಕಲಿತು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಬಹುದು ಅಥವಾ ಒಳ್ಳೆಯ ಜಾಬ್ ಅಪರ್ಚುನಿಟಿಯನ್ನು ಸಿಗಬಹುದು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಫ್ರೆಂಡ್ಸ್ಗಳನ್ನು ಸಂತೋಷದಲ್ಲಿಡುತ್ತಾ ನೀವು ನಿಮ್ಮ ಎಕ್ಸ್ ಪಾರ್ಟ್ನರ್ ಇದ್ದಲ್ಲ ನಿಮ್ಮ ಸಂಗಾತಿಗೋಸ್ಕರ ದೂರ ಮಾಡಿದ ಎಲ್ಲ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡಿ ಅವರೊಂದಿಗೆ ಲೈಫ್ ಎಂಜಾಯ್ ಮಾಡಿ ಈ ಫೋಟೋಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ಇವರು ಬಿಟ್ರಂತ ಯಾರೊಬ್ಬರನ್ನೋ ಹಿಡಿದು ತನ್ನ ಸಂಗಾತಿಗೆ ಅಸೂಯೆ ಪಡಬೇಕೆಂದು ಅವರ ಜೊತೆ ಇದ್ದು ಫೋಟೋ ಹಾಕುವ ಬದಲು ನಿಮ್ಮ ಫ್ರೆಂಡ್ಸ್ ಜೊತೆ ಸಂತೋಷ ಸಮಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ಅದಲ್ಲದೆ ಫಿಸಿಕಲ್ ಫಿಟ್ಟಾಗಿ ಇಟ್ಕೊಳ್ಳಿ. ಸದಾ ಸಂತೋಷದಿಂದಿದ್ದಾಗ ಬಿಟ್ಟು ಹೋದ ಸಂಗಾತಿಗೆ ಎನಿಸಬೇಕು, ಇದೇನಿದು ನಾನಿಲ್ಲದೆ ಕೂಡ ಇವರಿಷ್ಟು ಸಂತೋಷದಲ್ಲಿದ್ದಾರಲ್ಲ ಅಂತ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ಅಲ್ಲದೆ ನಿಮ್ಮನ್ನು ಬಿಟ್ಟು ಪರಿತಪಿಸಲೂಬಹುದು. ಈ ಸೈಕಲಾಜಿಕಲ್ ಟ್ರಿಕ್ಸ್ ನಿಮ್ಮ ಮಾಜಿ ಸಂಗಾತಿಯು ನಿಮ್ಮನ್ನು ಕಳೆದುಕೊಂಡಿದ್ದಕ್ಕಾಗಿ ವಿಷಾದಿಸುವಂತೆ ಮಾಡುತ್ತದೆ. ಎರಡನೆಯದಾಗಿ, ದೃಷ್ಟಿಯಲ್ಲಿರಿ ಆದರೆ ಸಂಪರ್ಕವನ್ನು ಮಿತಗೊಳಿಸಿ. ಅಂದರೆ ಕೆಲವರು ಹೇಗಿರುತ್ತಾರೆಂದರೆ ತನ್ನ ಸಂಗಾತಿ ಬಿಟ್ಟು ಹೋದ ನಂತರವೂ ಅವರ ಜೊತೆ ಸಂಪರ್ಕದಲ್ಲಿರುತ್ತಾರೆ. ಇದು ಅವರ ಪ್ರಾಮುಖ್ಯತೆಯನ್ನು ಅಥವಾ ಗೌರವವನ್ನು ಕಡಿಮೆ ಮಾಡುತ್ತದೆ. ನಿಮ್ಮನ್ನು ಬೇಡ ಅಂತ ದೂರ ತಳ್ಳಿದ ಸಂಗಾತಿ ಜೊತೆ ನೀವು ಇನ್ನೂ ಅವರ ಜೊತೆ ಸಂಪರ್ಕದಲ್ಲಿದ್ದರೆ ಅವರು ನಿಮ್ಮನ್ನು ಗೌರವಿಸುವುದಿಲ್ಲ, ನೆನಪಿರಲಿ. ಸೊ ನೀವು ಏನು ಮಾಡಬೇಕೆಂದರೆ ನಿಮ್ಮ ಕಾಂಟ್ಯಾಕ್ಟನ್ನು ಆದಷ್ಟು ಕಡಿಮೆ ಮಾಡಬೇಕು. ಆದರೆ ನಿಮ್ಮ ಒಂದು ದೃಷ್ಟಿ ಅವರ ಮೇಲಿರಲಿ. ಆದರೆ ಇದು ಬಹಳ ಕಷ್ಟವಾದ ಕೆಲಸ. ಪ್ರತಿ ದಿವಸ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಎಲ್ಲ ಅಪ್ಡೇಟ್ಗಳನ್ನು ನೀಡುತ್ತಾ ಇದ್ದ ನೀವು ಸಡನ್ನಾಗಿ ಕಾಂಟ್ಯಾಕ್ಟ್, ಕಾಲ್, ಮೆಸೇಜ್ ಕಡಿಮೆ ಮಾಡುವುದೆಂದರೆ ಬಹಳ ಕಷ್ಟವಾದ ಮಾತು. ಆದರೆ ನಿಮ್ಮ ಸಂಗಾತಿಗೆ ನಿಮ್ಮ ಬೆಲೆ ಗೊತ್ತಾಗಬೇಕಾದರೆ ನೀವು ಇದನ್ನು ಮಾಡಲೇಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಅವರಿಂದ ದೂರವಾದಾಗ, ನಿಮ್ಮ ಪ್ರೆಸೆನ್ಸ್ ಇಲ್ಲವಾದಾಗ, ಎಲ್ಲ ವಿಷಯದಲ್ಲೂ ನೀವು ಆಬ್ಸೆಂಟ್ ಆದಾಗ ಅವರಿಗೆ ನಿಮ್ಮ ಇರುವಿಕೆ ಎಷ್ಟು ಮುಖ್ಯ ಅನ್ನಿಸಲು ಸ್ಟಾರ್ಟ್ ಆಗುತ್ತದೆ. ನೀವು ಅವರಿಗೆ ಕೊಡುವ ಎಲ್ಲ ಸಮಯವನ್ನು ನಿಮಗೆ ಕೊಟ್ಟು ನಿಮ್ಮ ಜೀವನವನ್ನು ನೋಡಿದಾಗ ಆ ಜಗತ್ತೇ ಸುಂದರ ಎಂದು ನಿಮಗೆ ಅನಿಸುತ್ತದೆ. ಹೀಗೆ ಅವರಿಂದ ಡಿಟ್ಯಾಚ್ ಆಗುತ್ತಾ ಹೋದಾಗ ಅವರಿಗೆ ನಿಮ್ಮ ಬೆಲೆ ತಿಳಿದು ನಿಮ್ಮ ಫ್ಯೂಚರಲ್ಲಿ ಏನೋ ಒಂದು ಸಾಧನೆ ಮಾಡಿದಾಗ ನಿಮ್ಮನ್ನು ಅವಾಯ್ಡ್ ಮಾಡಿದ್ದಕ್ಕೆ ಅಥವಾ ನಿಮ್ಮನ್ನು ಬಿಟ್ಟು ಹೋದಕ್ಕೆ ಅವರು ಪರಿತಪಿಸಬಹುದು. ಇನ್ನೊಂದೇನೆಂದರೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಈಗ ನಿಮ್ಮ ಸಂಬಂಧ ಹೇಗೆ ದೂರವಾಗಿರಬಹುದು? ಉದಾಹರಣೆಗೆ ನೀವು ಮಾಡಿದ ಅಥವಾ ಮಾಡದ ಯಾವುದೋ ಕಾರಣದಿಂದಾಗಿ ನಿಮ್ಮ ಮಾಜಿ ಸಂಗಾತಿ ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಅದು ಫಿಟ್ಟಾಗಿಲ್ಲದಿರುವುದು, ಧೂಮಪಾನ ಮತ್ತು ಇತರ ದುಶ್ಚಟಗಳು, ಕೋಪದ ಸಮಸ್ಯೆಗಳು, ಯಾವುದೇ ಚಟುವಟಿಕೆಗಳಿಲ್ಲದಿರುವುದು ಇತ್ಯಾದಿಗಳ ಬಗ್ಗೆ ಆಗಿರಬಹುದು. ಇದಲ್ಲದೆ ಬೇರೆ ಕಾರಣ ಕೂಡ ಇರಬಹುದು. ಇಲ್ಲದಿದ್ದರೆ ಯಾವುದೇ ಕಾರಣ ಇಲ್ಲದೆ ಕೂಡ ಅವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಅವರು ನಿಮ್ಮಿಂದ ಬೇರ್ಪಟ್ಟರೆ ಸೇಡು ತೀರಿಸಿಕೊಳ್ಳಲು ಮತ್ತು ನಿಮ್ಮನ್ನು ಕಳೆದುಕೊಂಡಿದ್ದಕ್ಕಾಗಿ ಅವರು ವಿಷಾದಿಸುವಂತೆ ಮಾಡಲು ಉತ್ತಮ ಮಾರ್ಗವೆಂದರೆ ನಿಮ್ಮ ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು. ಹೌದು, ನೀವು ಒಟ್ಟಿಗೆ ಇದ್ದಾಗ ನೀವು ಮಾಡದ
ಎಲ್ಲ ಕೆಲಸಗಳನ್ನು ಮಾಡಿ. ಅದು ಆತ್ಮವಿಶ್ವಾಸವನ್ನು ನೀಡುತ್ತದೆ, ನಿಮ್ಮನ್ನು ಉತ್ತಮಗೊಳಿಸುತ್ತದೆ ಮತ್ತು ನಿಮಗಾಗಿಯೂ ಕೆಲಸ ಮಾಡುತ್ತದೆ. ಹೌದು, ನಿಮ್ಮ ಸಂಗಾತಿಯು ನಿಮ್ಮನ್ನು ದೂರ ಮಾಡಲು ಏನು ಕಾರಣ ಎಂದು ಮೊದಲು ತಿಳಿದುಕೊಳ್ಳಿ. ಅದು ನಿಮ್ಮ ಕೈಯಲ್ಲಿ ಸಾಧ್ಯವಾದ ಕೆಲಸವಾದರೆ ಖಂಡಿತ ಅದಕ್ಕೆ ಕಷ್ಟಪಡಿ. ಒಂದು ವೇಳೆ ಅವರು ನಾನು ಮೇಲೆ ಹೇಳಿದ ರೀಸನ್ಗೆ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಅವರು ಖಂಡಿತ ಆ ಕೆಲಸ ಇದೆಯಲ್ಲ ಅದು ನಿಮಗೆ ಖಂಡಿತ ಮಾಡಲು ಸಾಧ್ಯ. ಯಾವತ್ತೂ ಬಾಡಿಯನ್ನು ಫಿಟ್ಟಾಗಿರಿ. ಇದು ನಿಮ್ಮ ಸಂಗಾತಿಯನ್ನು ಇಂಪ್ರೆಸ್ ಮಾಡುವುದಷ್ಟೇ ಅಲ್ಲದೆ ನಿಮಗೆ ಕೂಡ ಸೆಲ್ಫ್ ಕಾನ್ಫಿಡೆಂಟನ್ನು ಬಿಲ್ಡ್ ಮಾಡುತ್ತೆ. ಇನ್ನೊಂದೇನೆಂದರೆ ನೀವು ಅವರನ್ನು ಅನ್ಫಾಲೋ ಮಾಡಿ. ಯಾರನ್ನಾದರೂ ಕೆರಳಿಸಲು ಉತ್ತಮ ಮಾರ್ಗವೆಂದರೆ ನೀವು ಅವರನ್ನು ಫಾಲೋ ಮಾಡದೇ ಇರುವುದು. ಅವರ ಸಾಮಾಜಿಕ ಮಾಧ್ಯಮಗಳನ್ನು ಹಿಂಬಾಲಿಸಬೇಡಿ. ಅವರ ಬಗ್ಗೆ ಏನನ್ನೂ ಪೋಸ್ಟ್ ಮಾಡಬೇಡಿ. ಈಗ ಕೆಲವರಿಗೆ ಹೇಗೆಂದರೆ ತನ್ನ ಸಂಗಾತಿ ಬಿಟ್ಟ ತಕ್ಷಣ ಸ್ಯಾಡ್ ಸಾಂಗ್ಸನ್ನು ಅಪ್ಲೋಡ್ ಮಾಡುವುದು, ಯಾವುದು ಸ್ಯಾಡ್ ಆಗಿರುತ್ತೆ ಅಂದರೆ ನಾನು ಸಂತೋಷದಲ್ಲಿ ಇಲ್ಲ ಅಂತ ತೋರಿಸುವ ಸ್ಟೇಟಸ್ಗಳನ್ನು ಹಾಕುವುದು. ಈ ಥರಗಳನ್ನು ಮಾಡಲೇ ಹೋಗಬೇಡಿ. ಕೋಪದ ಸಂದೇಶಗಳನ್ನು ಹಾಕಬೇಡಿ. ಭಾವನಾತ್ಮಕ ಹಾಡುಗಳು ಮತ್ತು ಉಲ್ಲೇಖಗಳ ಬಗ್ಗೆ ಅಥವಾ ಸ್ಯಾಡ್ ಅಂದರೆ ಬೇಸರದಲ್ಲಿ ಇದ್ದೀರಿ ಅಂತ ತೋರಿಸಲು ಕೆಲವರು ಸ್ಟೇಟಸ್ ಹಾಕುವುದುಂಟು. ಹೀಗೆ ಮಾಡಲು ಖಂಡಿತ ಹೋಗಬೇಡಿ. ನೀವು ಹ್ಯಾಪಿಯಲ್ಲಿರುವ ಸಮಯವನ್ನು ಲೈಫ್ ಎಂಜಾಯ್ ಮಾಡುವ ಫೋಟೋಗಳನ್ನು ಹಾಕಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ಇದು ನಿಮ್ಮ ಸಂಗಾತಿಗೆ ಆಶ್ಚರ್ಯಪಡಿಸುತ್ತದೆ. ನಾನು ಇಲ್ಲದ ಕೂಡ ಈ ವ್ಯಕ್ತಿ ಸಂತೋಷದಲ್ಲಿದ್ದಾರೆ ಎಂದು ಪರಿತಪಿಸಲೂಬಹುದು. ಇದು ನೀವು ಎಲ್ಲಿಗೆ ಹೋಗಿದ್ದೀರಿ ಮತ್ತು ನೀವು ಅವರನ್ನು ಹೇಗೆ ಸುಲಭವಾಗಿ ಮರೆಯಬಹುದು ಎಂದು ಆ ವ್ಯಕ್ತಿಯನ್ನು ಆಶ್ಚರ್ಯಪಡುವಂತೆ ಮಾಡುತ್ತದೆ. ನೀವೀಗ ಬೇಸರದ ಸ್ಯಾಡ್ ಸ್ಟೇಟಸ್ ಹಾಕ್ತಾ ಇದ್ದರೆ ಅಲ್ಲಿ ಅವರಿಗೆ ಅನಿಸುತ್ತದೆ ಇವರು ಬೇಸರದಿಂದ ಇದ್ದಾರೆ, ನನ್ನನ್ನು ದೂರ ಮಾಡಿ ಇವರಿಗೆ ತುಂಬ ದುಃಖಿತರಾಗಿದ್ದಾರೆ ಅಂತ. ಆದರೆ ನೀವು ಅವರನ್ನು ಅನ್ಫಾಲೋ ಮಾಡಿ ನೀವು ಯಾವ ಸಂದರ್ಭದಲ್ಲಿ ಹ್ಯಾಪಿಯಾಗಿದ್ದೀರಾ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಬನ್ನಿ. ಆಗ ಅವರಿಗೆ ಆಶ್ಚರ್ಯವಾಗುವಂತೆ ನಿಮಗೆ ಮಾಡಬಹುದು ಮತ್ತು ನಾನು ಇವರನ್ನು ದೂರ ಮಾಡಿದ್ನೇನು ಅಂತ ಪರಿತಪಿಸಲೂಬಹುದು. ಮತ್ತೊಂದು ಎಫೆಕ್ಟಿವ್ ಟ್ರಿಕ್ಸ್ ಎಂದರೆ ಟ್ರಾವೆಲಿಂಗ್. ಇಲ್ಲಿ ಟ್ರಾವೆಲಿಂಗ್ನ ಮಹತ್ವ ಅಗಾಧವಾಗಿದೆ. ಇದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಲ್ಲಾದರೆ ಇತರರು ನಿಮ್ಮನ್ನು ಅಸೂಯೆ ಪಡುವಂತೆ ಮಾಡಲು ಅತ್ಯುತ್ತಮ ವಿಧಾನವಾಗಿದೆ. ನೀವು ಟ್ರಾವೆಲಿಂಗ್ ಮಾಡುತ್ತಾ ಹೊಸ ಹೊಸ ಸ್ನೇಹಿತರನ್ನು ಭೇಟಿ ಮಾಡಿ, ಪ್ರಯಾಣದ ಟ್ರಾವೆಲಿಂಗ್ ಗ್ರೂಪ್ಗಳನ್ನು ಸೇರಿ, ಹ್ಯಾಪಿಯ ಚಿತ್ರಗಳನ್ನು ಪೋಸ್ಟ್ ಮಾಡಿ. ನೀವು ಟ್ರಾವೆಲಿಂಗ್ ಮಾಡುವುದರಿಂದ ನಿಮಗೆ ಹೊಸ ಹೊಸ ಭಾಷೆಗಳು, ವ್ಯಕ್ತಿಗಳು ನೋಡಬಹುದು ಮತ್ತು ನೀವು ನಿಮ್ಮನ್ನು ಬ್ಯುಸಿಯಾಗಿಟ್ಟು ನಿಮ್ಮ ಎಲ್ಲ ಸಂತೋಷದ ಸಮಯವನ್ನು ಹ್ಯಾಪಿಯಿಂದ ಇದ್ದಾಗ ಅವುಗಳನ್ನು ಕೊಟ್ಟ ಸ್ಟೇಟಸ್ ಹಾಕಿ ನಿಮ್ಮ ಸಂಗಾತಿಗೆ ಅಸೂಯೆ ಪಡುವ ಹಾಗೆ ಕೂಡ ಮಾಡಬಹುದು ಮತ್ತು ನಾನು ಇವರನ್ನು ಕಳಕೊಂಡೆಯಲ್ಲ ಅಂತ ಪರಿತಪಿಸಲೂಬಹುದು. ಇನ್ನೊಂದೇನೆಂದರೆ ಯಶಸ್ವಿಯಾಗುವ ಅಥವಾ ಲೈಫಲ್ಲಿ ಸಕ್ಸಸ್ ಆಗಿ. ಇಲ್ಲಿ ನೀವು ಹೋಗಿ ನೊಬೆಲ್ ಪ್ರಶಸ್ತಿ ಅಥವಾ ಏನಾದರೂ ಗೆದ್ದು ಬನ್ನಿ ಎಂದು ನಾನು ಹೇಳುತ್ತಿಲ್ಲ. ನಿಮ್ಮ ಕೆಲಸದಲ್ಲಿ ಅಥವಾ ನೀವು ಏನೇ ಮಾಡಿದರೂ ಯಶಸ್ವಿಯಾಗು ಎಂದು ನಾವು ಹೇಳುತ್ತಿದ್ದೇವೆ. ಈ ಘಟನೆ ಇದೆಯಲ್ಲ, ಇದು ಒಂದು ಅತ್ಯುತ್ತಮ ಅವಕಾಶ ನಿಮಗೆ. ಇದನ್ನೇ ಒಂದು ಪ್ರೇರಣೆಯಾಗಿ ಮಾಡಿಕೊಳ್ಳಿ. ಅಂದರೆ ಇಷ್ಟು ಸಮಯ ನಿಮ್ಮ ಸಂಗಾತಿಗೋಸ್ಕರ ನಿಮ್ಮ ಎಲ್ಲ ನೀಡ್ಸ್ಗಳನ್ನು ಬಿಟ್ಟು ಅವರ ಜೊತೆ ಅವರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ. ಆದರೆ ಇದು ಒಂದು ಒಳ್ಳೆಯ ಅವಕಾಶ ನಿಮಗೆ. ನಿಮ್ಮ ಸಾಧನೆಗೆ ಅವರಿಗೆ ಕೊಡುವಂತಹ ಎಲ್ಲ ಸಮಯವನ್ನು ನಿಮ್ಮ ಸೆಲ್ಫಿಗೆ ಕೊಡಿ, ನಿಮ್ಮ ಫ್ಯೂಚರ್ ಗೋಲಿಗೆ ಕೊಡಿ. ನೀವು ಸಕ್ಸಸ್ ಆಗಬಹುದು. ಇದನ್ನು ನೀವು ಅನೇಕ ಫಿಲ್ಮ್ಗಳಲ್ಲಿ ನೋಡಿರುತ್ತೀರ. ಸತ್ಯವೆಂದರೆ ಇದು ನಿಜವಾಗಿ ಕೂಡ ಕೆಲಸ ಮಾಡುತ್ತದೆ. ಇದು ಬಹುಶಃ ನಿಮ್ಮ ಮಾಜಿ ಸಂಗಾತಿಯಿಂದ ಕಡೆಗಣಿಸಲ್ಪಟ್ಟ ಅಥವಾ ಕಡಿಮೆ ಅಂದಾಜು ಮಾಡಲ್ಪಟ್ಟ ವಿಷಯವಾಗಿರಬಹುದು. ನಿಮ್ಮ ಸಾಧನೆಗಳು ನಿಮ್ಮನ್ನು ಕಳೆದುಕೊಂಡು ಯಶಸ್ವಿಯಾಗಲು ಅವರು ವಿಷಾದಿಸುವಂತೆ ಮಾಡುತ್ತದೆ ಮತ್ತು ನಿಮಗೂ ಸಹ ಒಳ್ಳೆಯದು. ಹೌದು, ಈಗ ಫಿಲ್ಮಲ್ಲಿ ಕೂಡ ನೀವು ನೋಡಿರಬಹುದು, ಹೀರೋ ಸಕ್ಸಸ್ ಆದಾಗ ಆಕೆಯೇ ಆತನನ್ನು ಹಿಂಬಾಲಿಸಿಕೊಂಡು ಬರುವುದನ್ನು. ಹಾಗೂ ನಮ್ಮ ಜೀವನದಲ್ಲೂ ಅಷ್ಟೇ, ಯಾರ ಬರುವಿಕೆಗೂ ಕಾಯದೆ, ಯಾರ ಇರುವಿಕೆಗೂ ಕಾಯದೆ ನಮ್ಮ ಜೀವನದತ್ತ ನಾವು ಫೋಕಸ್ ಕೊಟ್ಟು ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆದಾಗ ತಾವಾಗಿಯೇ ಎಲ್ಲರೂ ನಿಮ್ಮ ಜೊತೆ ಇರುತ್ತಾರೆ. ಅದಲ್ಲದೆ ನಿಮ್ಮ ಸಕ್ಸಸ್ಸಿಗೆ, ನಿಮ್ಮ ಲೆವೆಲಿಗೆ, ನಿಮ್ಮ ಸ್ಟೇಟಸ್ಸಿಗೆ ತಕ್ಕಂತಹ ಸಂಗಾತಿಯು ನಿಮಗೆ ರೈಟ್ ಟೈಮಿಗೆ ರೈಟ್ ಪರ್ಸನ್ ಸಿಕ್ಕೇ ಸಿಗುತ್ತಾರೆ ಅಂತ ಹೇಳುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು
ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.